ಸ್ಟೇಟ್ ಎಕ್ಸಾಮ್ ಬಾಬಾ ಎಂಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವೀಡಿಯೋ, ಈ ಒಂದು ತಿಂಗಳಲ್ಲಿ ನಾವು ಹಾಕೋ ವೀಡಿಯೋ ನಿಮಗೆ ಬೇಗ ಹೋಗಿ ತಲುಪ್ತದೆ, ನೀವು ಬೇಗನೆ ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ 50ನೇ ಕ್ವಶನ್ನು 50th ಒನ್. ಪಿಗ್ಮಿ ಯೋಜನೆ ಆರಂಭಿಸಿದ ಮೊದಲ ಬ್ಯಾಂಕ್ ಯಾವುದು? ಪಿಗ್ಮಿ ಯೋಜನೆ ಆರಂಭಿಸಿದ ಮೊದಲ ಬ್ಯಾಂಕ್ ಯಾವುದು ಅಂದರೆ ಸಿಂಡಿಕೇಟ್ ಬ್ಯಾಂಕ್. ಪಿಗ್ಮಿ ಯೋಜನೆಯನ್ನು ಆರಂಭಿಸಿದ ಯೋಜನೆ ಯಾವುದು ಅಂದರೆ ಒಂದೇ ನಿಮಿಷ ಗೈಸ್. ನೆಕ್ಸ್ಟು ಯಾವ ದೆಹಲಿ ನೋಡಿ, ಪಿಗ್ಮಿ ಯೋಜನೆ ಆರಂಭಿಸಿದ ಮೊದಲ ಬ್ಯಾಂಕ್ ಯಾವುದು ಅಂದರೆ ಸಿಂಡಿಕೇಟ್ ಬ್ಯಾಂಕ್. ಅವರು ಪಿಗ್ಮಿ ಯೋಜನೆಯನ್ನು ಮೊದಲ ಬಾರಿಗೆ ಆರಂಭಿಸ್ತಾರೆ. ಆದುದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಯಾವ ದೆಹಲಿಯ ಸುಲ್ತಾನ ಖಲೀಫಾನಿಂದ ಮೊದಲ ಬಾರಿಗೆ ಮಾನ್ಯತೆ ಪಡೆದನು? ಯಾವ ದೆಹಲಿಯ ಸುಲ್ತಾನ ಖಲೀಫಾನಿಂದ ಮೊದಲ ಬಾರಿಗೆ ಮಾನ್ಯತೆ ಪಡೆದನು ಅಂದರೆ ಇಲ್ತಾಮಶ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 52. ಕೆಳಗಿನ ಯಾವ ದೆಹಲಿ ಸುಲ್ತಾನಳು ಜ್ವರದ, ನೋಡಿ ಇದು ನೆನಪಿರ್ಲಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸುಲ್ತಾನರು ಅನ್ಕೊಂಡ್ಬಿಟ್ಟಿರಾ. ಈ ಕೆಳಗಿನ ಯಾವ ದೆಹಲಿಯ ಸುಲ್ತಾನಳು ಜ್ವರದ ಕಾರಣ ಮರಣ ಹೊಂದಿದರು? ಜ್ವರದ ಕಾರಣ ಯಾವ ಒಂದು ದೆಹಲಿ ಸುಲ್ತಾನಳು ಮರಣ ಹೊಲ್ತಾಳೆ ಅಂತ ಕೇಳ್ತವ್ರೆ. ಅದರಲ್ಲಿ ಆಪ್ಷನ್ಸ್ಗಳು 4 ಇರ್ತವೆ. ಮೊಹಮ್ಮದ್ ಬಿನ್ ತುಘಲಕ್ ಅವರು ಜ್ವರದ ಕಾರಣದಿಂದ ಮರಣ ಹೊಂದ್ತಾರೆ. ನೆಕ್ಸ್ಟು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 53. ವೃತ್ತಿಪರ ಹಣ ಲೇವಾದಿಗಾರರು ಮತ್ತು ಬ್ಯಾಂಕರ್ಗಳನ್ನು ಕೆಳಗಿನ ಯಾವ ಒಂದು ಶಬ್ದದಿಂದ ಕರೆಯುತ್ತಿರಲಿಲ್ಲ? ನೋಡಿ, ವೃತ್ತಿಪರ ಹಣ ಲೇವಾದಿಗಾರರು ಮತ್ತು ಬ್ಯಾಂಕರ್ಗಳನ್ನು ಕೆಳಗಿನ ಯಾವ ಶಬ್ದದಿಂದ ಕರೆಯುತ್ತಿರಲಿಲ್ಲ ಅಂದರೆ ಶ್ರೇಣಿಗಳ ಶಬ್ದದಿಂದ ಕರೆಯುತ್ತಿರಲಿಲ್ಲ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. 54. ಕೆಳಗಿನ ಯಾವುದನ್ನು ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ಉಗಮ ಸ್ಥಳ ಎಂದು ಪರಿಗಣಿಸಲಾಗಿದೆ? ಪಟ್ಟದಕಲ್ಲು, ಬೇಲೂರು, ಮಹಾಬಲಿಪುರಂ, ಎಲ್ಲೋರ. ನೋಡಿ, ಕೆಳಗಿನ ಯಾವುದನ್ನು ದಕ್ಷಿಣ ಭಾರತದ ಕಲೆ ವಾಸ್ತುಶಿಲ್ಪದ ಉಗಮ ಸ್ಥಳ ಎಂದು ಪರಿಗಣಿಸಲಾಗಿದೆ ಅಂದರೆ ಮಹಾಬಲಿಪುರಂ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ಯಾವ ಸ್ತ್ರೀ ದಾರ್ಶನಿಕಳು ಅಜೇಯರಾದ ಯಜ್ಞವಲ್ಕ್ಯ, ಅಲ್ಲಿ ಇದು ತಪ್ಪಾಗಿ ಕಾಣ್ತಾ ಇದೆ ನಿಮಗೆ, ಯಜ್ಞವಲ್ಕ್ಯರನ್ನು ಉಪನಿಷತ್ ಕಾಲದ ಚರ್ಚೆಯಲ್ಲಿ ಎದುರಿಸಿದಳು? ಕೆಳಗಿನ ಯಾವ ಸ್ತ್ರೀ ದಾರ್ಶನಿಕಳು ಆಜ್ಞೇಯಾದ ಯಜ್ಞವಲ್ಕ್ಯರನ್ನು ಉಪನಿಷತ್ ಕಾಲದ ಚರ್ಚೆಯಲ್ಲಿ ಎದುರಿಸಿದಳು? ಗಾರ್ಗಿ ಎಂಬುವವಳು ಯಜ್ಞವಲ್ಕರ ಉಪನಿಷತ್ ಕಾಲದ ಚರ್ಚೆಯಲ್ಲಿ ಎದುರಿಸ್ತಾಳೆ. ಓಕೆನಾ? ಯಾರು? ಗಾರ್ಗಿ. ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 56. ಮೂರನೇ ಪಾಣಿಪತ್ ಕದನವು ಯಾವ ವರ್ಷದಲ್ಲಿ ನಡೆಯಿತು? ಮೂರನೇ ಪಾಣಿಪತ್ ಕದನವು ಕ್ರಿಸ್ತಶಕ 1761ರಲ್ಲಿ ಮೂರನೇ ಪಾಣಿಪತ್ ಕದನವು ನಡೆಯಿತು. ನೆಕ್ಸ್ಟ್, ಮುಸುಕಿನ ಜೋಳದ ಹೂವು ಯಾವ ದೇಶದ ರಾಷ್ಟ್ರೀಯ ಲಾಂಛನವಾಗಿದೆ? ಮುಸುಕಿನ ಜೋಳದ ಹೂವು ಯಾವ ಮಿಸ್ಕಿನ್ ಜೋಳ ಅಂತ ಹೇಳ್ತೀವಿ ನೋಡಿ, ನಮ್ಮ ಇದು ಹಳ್ಳಿಯಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ, ಮಿಸ್ಕಿನ್ ಜೋಳ ಅಂತೀವಿ. ಆ ಜೋಳದ ಹೂವು ಯಾವ ದೇಶದ ರಾಷ್ಟ್ರೀಯ ಲಾಂಛನವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವ ದೇಶದ ಹೂವಿನ ಲಾಂಛನವಾಗಿದೆ ಅಂದರೆ ಜರ್ಮನಿ ದೇಶದ ಒಂದು ಲಾಂಛನವಾಗಿದೆ. ಯಾವುದು? ಮುಸ್ಕಿನ್ ಜೋಳದ ಹೂವು ಏನಾಗಿದೆ ಅಂದರೆ ಜರ್ಮನಿ ದೇಶದ ಒಂದು ಲಾಂಛನವಾಗಿದೆ. ನೆಕ್ಸ್ಟ್ 58. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವುಗಳನ್ನು ಗುರುತಿಸಿ. ಸುಪ್ರೀಂ ಕೋರ್ಟ್ ರಿಟ್ ಚಲಾಯಿಸುವುದನ್ನು ನಿರಾಕರಿಸಲಾಗುವುದಿಲ್ಲ. ಇದು ಯಾಕೋ ಕರೆಕ್ಟ್ ಅನ್ನಿಸ್ತೈತೆ, ನೋಡೋಣ ಇರಿ. ನೆಕ್ಸ್ಟ್, ಹೈಕೋರ್ಟ್ ರಿಟ್ ಚಲಾಯಿಸುವುದನ್ನು ನಿರಾಕರಿಸಬಹುದು. ನೋಡಿ, ಸುಪ್ರೀಂ ಕೋರ್ಟ್ ರಿಟ್ ಚಲಾಯಿಸುವುದರಲ್ಲಿ ನಿರಾಕರಿಸಲಾಗುವುದಿಲ್ಲ ಅಂದರೆ ಇದಕ್ಕೆ ಒಂದು ರೈಟ್ಸ್ ಇರಲ್ಲ ಯಾವುದಕ್ಕೆ? ಸುಪ್ರೀಂ ಕೋರ್ಟ್ಗೆ. ಬಟ್ ಹೈಕೋರ್ಟ್ಗೆ ರಿಟ್ ಚಲಾಯಿಸುವುದನ್ನು ನಿರಾಕರಿಸಬಹುದು. ಹೈಕೋರ್ಟ್ ರಿಟ್ ಚಲಾಯಿಸುವುದನ್ನು ನಿರಾಕರಿಸಬಹುದು. ಬಟ್ ಸುಪ್ರೀಂ ಕೋರ್ಟ್ ರಿಟ್ ಚಲಾಯಿಸುವುದನ್ನು ನಿರಾಕರಿಸಲಾಗುವುದಿಲ್ಲ, ನಿರಾಕರಿಸಲಾಗಲ್ಲ ಇದರಲ್ಲಿ. ಬಟ್ ಹೈಕೋರ್ಟಲ್ಲಿ ನಿರಾಕರಿಸಬಹುದು ರಿಟ್ನ.
ಹೈಕೋರ್ಟ್ನ ರಿಟ್ ವ್ಯಾಪ್ತಿಯು ಸುಪ್ರೀಂ ಕೋರ್ಟ್ನ ರಿಟ್ ವ್ಯಾಪ್ತಿಗಿಂತ ಸಂಕುಚಿತವಾಗಿದ್ದು. ನೋಡಿ, ಇದು ತಪ್ಪು. ಹೈಕೋರ್ಟ್ನ ರಿಟ್ ವ್ಯಾಪ್ತಿಯು ಸುಪ್ರೀಂ ಕೋರ್ಟ್ನ ರಿಟ್ ವ್ಯಾಪ್ತಿಗಿಂತ ಸಂಕುಚಿತವಾಗಿದ್ದು ಅಂತ ಬಂತು ಅಂದರೆ ಇದು ರಾಂಗ್ ಅಂತ ಅರ್ಥ. ನೋಡಿ, ಕರೆಕ್ಟ್ ಆನ್ಸರ್ ಈಸ್ ಸುಪ್ರೀಂ ಕೋರ್ಟ್ ರಿಟ್ ಚಲಾಯಿಸುವುದನ್ನು ನಿರಾಕರಿಸುವುದಿಲ್ಲ, ಹೈಕೋರ್ಟ್ ರಿಟ್ ಚಲಾಯಿಸುವುದನ್ನು ನಿರಾಕರಿಸಬಹುದು. 1 ಮತ್ತು 2 ಇಸ್ ದ ಕರೆಕ್ಟ್ ಆನ್ಸರ್. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದನ್ನು ಗುರುತಿಸಿ ಅಂತ ಹೇಳಿದಾಗ 1 ಮತ್ತು 2 ಅನ್ನೋದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದಿ ಗ್ರೇಟ್ ಹುರಾಲ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಮಂಗೋಲಿಯಾ ಒಂದು ದೇಶದ ದಿ ಗ್ರೇಟ್ ಹುರಾಲ್ ಎಂಬುದು ಮಂಗೋಲಿಯಾ ದೇಶದ ಒಂದು ಸಂಸತ್ತಿನ ಹೆಸರಾಗಿದೆ. ಅದಕ್ಕೋಸ್ಕರ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. 61 ಶಿರಾಡಿ ಫಾಟ್ ಸಂಪರ್ಕ ಕಲ್ಪಿಸಿರುವುದು? ಆಪ್ಷನ್ ಎ ಮಂಗಳೂರು ಚಿಕ್ಕಮಗಳೂರು, ಆಪ್ಷನ್ ಬಿ ಶಿವಮೊಗ್ಗ ಉಡುಪಿ, ಆಪ್ಷನ್ ಸಿ ಶಿವಮೊಗ್ಗ ಕುಂದಾಪುರ, ಆಪ್ಷನ್ ಸಿ ಹಾಸನ ಸಕಲೇಶಪುರ ಮಂಗಳೂರು. ನೋಡಿ, ಈ ಹಾಸನ ಸಕಲೇಶಪುರ ಮಂಗಳೂರು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಶಿರಾಡಿ ಫಾಟ್ ಸಂಪರ್ಕ ಕಲ್ಪಿಸುವುದು ಯಾವುದೆಂದರೆ ಹಾಸನ ಸಕಲೇಶಪುರ ಮತ್ತು ಮಂಗಳೂರು. ಕೆಳಗಿನ ಯಾವ ಪರಿಸ್ಥಿತಿಗಳು ವಾಯುಭಾರ ಮಾಪಕದಲ್ಲಿ ಹಠಾತ್ ಕುಸಿತವನ್ನು ಸೂಚಿಸುತ್ತದೆ? ಕೆಳಗಿನ ಯಾವ ಪರಿಸ್ಥಿತಿಗಳು ವಾಯುಭಾರ ಮಾಪಕದಲ್ಲಿ ಹಠಾತ್ ಎಂಬುವ ಕುಸಿತವನ್ನು ಸೂಚಿಸುತ್ತದೆ ಅಂದರೆ ಚಂಡಮಾರುತದ ಹವಾಮಾನ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. 62 ಸಹರಾ ಮರುಭೂಮಿಯ ಸಹೇಲ್ ಪ್ರದೇಶವು ಯಾವುದಕ್ಕೆ ಸಂಬಂಧಿಸಿದೆ? ಸಹರಾ ಮರುಭೂಮಿಯ ಕೇಂದ್ರ ಪ್ರದೇಶ. ಸಹಾರಾ ಅಲ್ಲೇ ಬಂದ್ಬಿಟ್ಟಿದೆ ನೋಡಿ, ಸಹಾರಾ ಅಂತ 3 ಬಂದಿದೆ. ಅದರಲ್ಲಿ ನೀವು ಕನ್ಫ್ಯೂಸ್ ಆಗಲಿ ಅಂತಾನೆ ಅವ್ನು ಕೊಟ್ಟಿರೋದು. ಕೇಂದ್ರ ಪ್ರದೇಶ, ಸಹಾರಾ ಮರುಭೂಮಿಯ ಕೇಂದ್ರ ಪ್ರದೇಶವು ಸಹೇಲ್ ಪ್ರದೇಶವು ಯಾವುದಕ್ಕೆ ಸಂಬಂಧಿಸಿದೆ? ಸಹಾರಾ ಮರುಭೂಮಿ ಅಂದರೆ ಒಂದು ಕೇಂದ್ರ ಪ್ರದೇಶ, ಸಹಾರಾ ಭೂಮಿಯ ಕೇಂದ್ರ ಪ್ರದೇಶದಲ್ಲಿರುವ ಪ್ರದೇಶಕ್ಕೆ ನೋಡಿ, ಇದು ಒಂದೇ ನಿಮಗೆ ಕೇಂದ್ರ ನೋಡಿ, ಸಹಾರಾ ಮರುಭೂಮಿಯ ಕೇಂದ್ರ ಪ್ರದೇಶಕ್ಕೆ ಸಂಬಂಧಿಸಿದೆ. ಸಹೇಲ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಹಾರಾ ಭೂಮಿಯ ಕೇಂದ್ರ ಪ್ರದೇಶಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 63 ನಕ್ಷತ್ರಗಳ ಶಕ್ತಿಯ ಅಕ್ಷಯ ಮೂಲವು ಯಾವುದರ ಕಾರಣವಾಗಿದೆ? ನಕ್ಷತ್ರಗಳ ಶಕ್ತಿಯ ಅಕ್ಷರ ಮೂಲವು ಯಾವುದರ ಕಾರಣವಾಗಿದೆ ಅಂದರೆ ಹೈಡ್ರೋಜನ್ನು ಹೀಲಿಯಂ ಆಗಿ ಪರಿವರ್ತಿಸುವುದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನಕ್ಷತ್ರಗಳ ಶಕ್ತಿಯ ಅಕ್ಷಯ ಮೂಲವು ಯಾವುದರ ಕಾರಣವಾಗಿದೆ ಅಂದರೆ ಹೈಡ್ರೋಜನ್ನು ಹೀಲಿಯಂ ಆಗಿ ಪರಿವರ್ತಿಸುವುದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 64 ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಕೆಳಗಿನ ಹೇಳಿಕೆಗಳನ್ನ ನೋಡ್ರಪ್ಪ. ಒಂದನೇ ಹೇಳಿಕೆಯಲ್ಲಿ ಏನಿದೆ? ಭೂಮಿಯು ಸೂರ್ಯನ ಶಕ್ತಿಯನ್ನು ಅವಕೆಂಪು ರೋಹಿತದ ಅಂತ್ಯದಲ್ಲಿ ಪಡೆಯುತ್ತದೆ. ಆಪ್ಷನ್ 2 ನೋಡಿ, ಭೂಮಿಯು ಸೂರ್ಯನ ಶಕ್ತಿಯನ್ನು ನೇರಳಾತೀತ ಶಕ್ತಿಯ ಮೂಲಕ ಹೊರಹಾಕುತ್ತದೆ. ನೋಡಿ, 2 ರಾಂಗ್ ಆನ್ಸರ್. ಅವಾಗೇನಾದ್ರು ಬಂದರೆ ಯಾವುದೂ ಇಲ್ಲ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದಾಗ ಅವರು ಕೇಳ್ತಾರೆ, ಭೂಮಿಯು ಸೂರ್ಯನ ಶಕ್ತಿಯನ್ನು ಅವಕೆಂಪು ರೋಹಿತದ ಅಂತ್ಯದಲ್ಲಿ ಪಡೆಯುತ್ತದೆ. ರಾಂಗ್, ಇದು ರಾಂಗ್. ಓಕೆನಾ, ಇದು ರಾಂಗ್ ಆಗಿದೆ. ನೆಕ್ಸ್ಟ್, ಭೂಮಿಯು ಸೂರ್ಯನ ಶಕ್ತಿಯನ್ನು ನೇರಳಾತೀತ ಶಕ್ತಿಯ ಮೂಲಕ ಹೊರಹಾಕುತ್ತದೆ. ಇದು ರಾಂಗ್. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, ಮಧುಬನಿ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಮಧುಬನಿ ಚಿತ್ರಕಲೆ ಬಿಹಾರ ದೇಶಕ್ಕೆ ಸಂಬಂಧಿಸಿದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 66 ರೇಷ್ಮೆ ಉತ್ಪಾದಿಸಲಿಕ್ಕಾಗಿ ಬಳಸುವ ಮಲ್ಬರಿ ರೇಷ್ಮೆ ಹುಳುವಿನ ತಾಂತ್ರಿಕ ಹೆಸರೇನು? ಬಾಂಬಿಕ್ಸ್ ಮೋರಿ. ನೋಡಿ, ಇವಾಗಲೂ ನಮ್ಗೆ ಇದರಲ್ಲೆಲ್ಲ ರೇಷ್ಮೆ ಹುಳೆಲ್ಲ ಬೆಳೀತಾರೆ, ಬಟ್ ಅದ್ರ ನೇಮು ಎಲ್ಲ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಈಗ ತಿಳ್ಕೊಳ್ಳಿ, ರೇಷ್ಮೆ ಉತ್ಪಾದಿಸೋಕ್ಕಾಗಿ ಬಳಸುವ ಮಲ್ಬರಿ ರೇಷ್ಮೆ ಹುಳುವಿನ ತಾಂತ್ರಿಕ ಹೆಸರೇನು ಅಂದರೆ ಬಾಂಬಿಕ್ಸ್ ಮೋರಿ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 67 ಮಿಯಾಸಿಸ್ ಎಂದರೆ ಇಳಿಸುವ, ಕಡಿಮೆ ಮಾಡುವ, ವಿಭಜನೆ. ಇದು ಕೆಳಗಿನ ಯಾವ ಕೋಶಗಳಲ್ಲಿ ಕಂಡುಬರುತ್ತದೆ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಪುನರುತ್ಪತ್ತಿ ಕೋಶಗಳಲ್ಲಿ ಈ ಒಂದು ಮಿಯಾಸಿಸ್ ಎಂದರೆ ಇಳಿಸುವ, ಕಡಿಮೆ ಮಾಡುವ, ವಿಭಜನೆ. ಇದು ಕೆಳಗಿನ ಒಂದು ಪುನರುತ್ಪತ್ತಿ ಕೋಶಗಳಲ್ಲಿ ಕಂಡುಬರುತ್ತದೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 68
ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದು ಅಂದರೆ ಪ್ಯೂಪಿಲ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದು ಅಂದರೆ ಪ್ಯೂಪಿಲ್. 69 ಕಾಂಕ್ಲಿಯರ್ ಇಂಪ್ಲಾಂಟೇಷನ್. ಕಾಂಕ್ಲಿಯರ್ ಇಂಪ್ಲಾಂಟೇಷನ್ ಯಾರಿಗೆ ಮಾಡುವ ಶಸ್ತ್ರಚಿಕಿತ್ಸೆಯಾಗಿದೆ ಅಂದರೆ ಕಿವುಡುತನ. ನೋಡಿ, ಕಾಂಕ್ಲಿಯರ್ ಇಂಪ್ಲಾಂಟೇಷನ್ ಹಂಗ ಟ್ರಾನ್ಸ್ಪ್ಲಾಂಟೇಷನ್ ಇಲ್ಲಾಂದರೆ ಟ್ರಾನ್ಸ್ಪ್ಲಾಂಟ್ ಅನ್ಕೊಂಬಿಟ್ಟಿರ, ತಲೆ ಕೂಲು ಅನ್ಕೊಂಬಿಟ್ಟಿರ, ಅದಲ್ಲ. ಇಲ್ಲಿ ಕೇಳ್ತಾ ಇರೋದು ಕಾಂಕ್ಲಿಯರ್ ಇಂಪ್ಲಾಂಟೇಷನ್ ಯಾರಿಗೆ ಮಾಡುವ ಶಸ್ತ್ರಚಿಕಿತ್ಸೆಯಾಗಿದೆ ಅಂದರೆ ಕಿವುಡುತನ ಹೊಂದಿರುವವರಿಗೆ, ಕಿವುಡರಾಗಿರ್ತಾರೆ ನೋಡಿ, ಅವರಿಗೆ ಕಾಂಕ್ಲಿಯರ್ ಇಂಪ್ಲಾಂಟೇಷನ್ ಎಂಬುವ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ನೆಕ್ಸ್ಟು, ಕೆಲವು ಸಸ್ಯಗಳಲ್ಲಿ ಅತಿ ಕಡಿಮೆ ಉಷ್ಣದ ಉಪಚಾರದಿಂದ ಹೂ ಬಿಡುವಿಕೆಯನ್ನು ಗಮನಿಸಲಾಗಿದೆ. ಇದರಿಂದ ಸಸ್ಯದ ಕಾಯಿಯ ಬೆಳವಣಿಗೆಯ ಅವಧಿ ಕಡಿಮೆಯಾಗಿ ಬೇಗ ಹೂ ಬಿಡುವಂತಾಗುತ್ತದೆ. ಈ ವಿಷಯವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಕೆಲವು ಸಸ್ಯಗಳು ಅತಿ ಕಡಿಮೆ ಉಷ್ಣದ ಉಪಚಾರದಿಂದ ಹೂ ಬಿಡುವಿಕೆಯನ್ನು ಗಮನಿಸಲಾಗಿದೆ. ಓಕೆನಾ? ಇದರಿಂದ ಸಸ್ಯದ ಕಾಯಿಯ ಬೆಳವಣಿಗೆಯ ಅವಧಿ ಕಡಿಮೆಯಾಗಿ ಬೇಗ ಹೂ ಬಿಡುವಂತಾಗುತ್ತದೆ. ಈ ವಿಷಯವನ್ನು ಏನೆಂದು ಕರೀತಾರೆ ಅಂದರೆ ವರ್ನಲೈಸೇಷನ್. ಇಂಗ್ಲೀಷಲ್ಲಿ ಇದು ವರ್ಡ್ ಕೊಟ್ಟವ್ರೆ, ಅದೇ ಕನ್ನಡದಲ್ಲೇ ಟೈಪ್ ಮಾಡವ್ರೆ. ವರ್ನಲೈಸೇಷನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ತಿರ್ಗಾ ಒಂದ್ಸಲ ಹೇಳ್ತೀನಿ ನೋಡಿ. ಕೆಲವು ಸಸ್ಯಗಳಲ್ಲಿ ಅತಿ ಕಡಿಮೆ ಉಷ್ಣದ ಉಪಚಾರದಿಂದ ಹೂ ಬಿಡುವಿಕೆಯನ್ನು ಗಮನಿಸಲಾಗಿದೆ. ಒಂದು ಸಸ್ಯದಲ್ಲಿ ಅತಿ ಕಡಿಮೆ ಉಷ್ಣ ಉಪಚಾರದಿಂದ ಒಂದು ಹೂನ ಬಿಡೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಿಂದ ನಮ್ಗೇನಾಗಿದೆ ಅಂದರೆ ಸಸ್ಯದ ಕಾಯಿಯ ಬೆಳವಣಿಗೆಯ ಅವಧಿ ಕಡಿಮೆಯಾಗಿದೆ. ಸಸ್ಯದ ಕಾಯಿಯ ಬೆಳವಣಿಗೆ ಕಡಿಮೆಯಾಗಿದೆ, ಬೇಗ ಹೂ ಬಿಡುವಂತಾಗುತ್ತದೆ, ಬೇಗ ಹೂನ ಬಿಟ್ಬಿಡ್ತೈತೆ. ಈ ವಿಷಯವನ್ನು ಏನಂತ ಕರೆಯಲಾಗ್ತದೆ ಅಂದರೆ ವರ್ನಲೈಸೇಷನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 71 ಕರ್ನಾಟಕ ಕೇಡರ್ಗೆ ನೇಮಕವಾದ ಪ್ರಪ್ರಥಮ ಮಹಿಳಾ IPS ಯಾರು? ಪ್ರಪ್ರಥಮ ಮಹಿಳಾ IPS ಅಧಿಕಾರಿ ಯಾರು ಎಂದರೆ ಯಾರು? ಅದು ನೋಡಿ ಹೇಳೋದಲ್ಲ, ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸಲಿಂದ ನಾನು ಈ ಥರ ಹಾಕಿ ಕೊಡೋಲ್ಲ. ಇಲ್ಲಾಂದರೆ ಕರ್ನಾಟಕ ಕೇಡರ್ಗೆ ನೇಮಕವಾದ ಪ್ರಪ್ರಥಮ ಮಹಿಳಾ IPS ಅಧಿಕಾರಿ ಯಾರೆಂದರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಜೀಜಾ ಹರಿಸಿಂಗ್ ಅವರು ಕರ್ನಾಟಕದ ಕೇಡರ್ಗೆ ನೇಮಕವಾದ ಪ್ರಪ್ರಥಮ ಮಹಿಳಾ IPS ಆಗಿ ನೇಮಕರಾಗ್ತಾರೆ, ಅಧಿಕಾರಿಯಾಗಿರ್ತಾರೆ. ನೆಕ್ಸ್ಟ್ 72 ತಪ್ಪಾದ ಜೋಡಣೆ ಗುರುತಿಸಿ. ನೋಡಿ, ರಾಷ್ಟ್ರೀಯ ಪೊಲೀಸ್ ದಿನ October 21 ಕರೆಕ್ಟ್. ನೆಕ್ಸ್ಟ್ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿನ December 14 ಕರೆಕ್ಟ್. ನೆಕ್ಸ್ಟ್ ಹುಲಿ ದಿನ July 29 ಕರೆಕ್ಟ್. ಮಲಾಲಾ ದಿನ ಜೂನ್ 22 ಮಲಾಲಾ ದಿನವು ಯಾವುದಿದೆ ಅನ್ನೋದಕ್ಕೆ ನೀವು ಗೂಗಲ್ ಮಾಡಿ ಗೊತ್ತಾಗುತ್ತೆ. 72 ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಲ್ಲಿ ತಪ್ಪಾದ ಜೋಡಣೆ ಕೇಳೋಣ, ಸರಿಯಾದ ಜೋಡಣೆ ಕೇಳಿದರೆ ಈ ಮೂರು ಕೂಡ ಸರಿಯಾಗ್ತಿತ್ತು. ಓಕೆನಾ? ನೆಕ್ಸ್ಟ್ 73 ಉನ್ನತ ಸಮುದ್ರ ಪ್ರದೇಶ ಹೈ ಸೀಸ್ ಎಂಬ ಪದವು ಕೆಳಗಿನ ಯಾವುದರ ಸರಿಯಾದ ವಿವರಣೆಯಾಗಿದೆ? ನೋಡಿ, ಉನ್ನತ ಸಮುದ್ರ ಪ್ರದೇಶ ಹೈ ಸೀಸ್ ಎಂಬ ಪದವು ಕೆಳಗಿನ ಯಾವುದರ ಸರಿಯಾದ ವಿವರಣೆಯಾಗಿದೆ ಅಂದರೆ ಸಾಗರದ ನೀರಿನ ಮಟ್ಟ ಸುತ್ತಲಿನ ಕರಾವಳಿಗಿಂತ ಹೆಚ್ಚಾಗಿ ಡೈಕ್ಗಳ ನಿರ್ಮಾಣ ಮಾಡಬೇಕಾಗುವುದು. ಆಪ್ಷನ್ ಬಿ. ಇದು ಹೆಚ್ಚಿನ ಆಳವನ್ನು ಹೊಂದಿರುವ ಸಮುದ್ರ ಪ್ರದೇಶ. ನೆಕ್ಸ್ಟು ರಾಷ್ಟ್ರದ ಪ್ರಾದೇಶಿಕ ನೀರಿನ 12 ನಾಟಿಕಲ್ ಮೈಲು ಮಿತಿಯಿಂದ ಹೊರಗಿರುವ ಸಮುದ್ರದ ಪ್ರದೇಶ ಯಾವುದು ಅಲ್ಲ. ಈ ಉನ್ನತ ಪ್ರದೇಶ ಹೈ ಸೀಸ್ ಎಂಬ ಪದವು ಕೆಳಗಿನ ಯಾವುದಕ್ಕೆ ಸರಿಯಾದ ವಿವರಣೆಯಾಗಿದೆ ಅಂದರೆ ಇದಕ್ಕೆ ಆಪ್ಷನ್ ಸಿಗೆ. ಯಾವುದು ಅಂದರೆ ರಾಷ್ಟ್ರದ ಪ್ರಾದೇಶಿಕ ನೀರಿನ 12 ನಾಟಿಕಲ್ ಮೈಲು ಮಿತಿಯಿಂದ ಹೊರಗಿರುವ ಸಮುದ್ರ ಪ್ರದೇಶವಾಗಿದೆ. ಯಾವುದು? ಈ ಒಂದು ಹೈ ಸೀಸು ರಾಷ್ಟ್ರದ ಪ್ರಾದೇಶಿಕ ನೀರಿನ 12 ನಾಟಿಕಲ್ ಮೈಲು ಮಿತಿಯಿಂದ ಹೊರಗಿರುವ ಸಮುದ್ರ ಪ್ರದೇಶವಾಗಿದೆ. ಆದ್ದರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 74ನೇ ಕ್ವಶನ್ನು, ಮರಳು ಪಟ್ಟಿ ಸ್ಯಾಂಡ್ ಬಾರ್ ಮತ್ತು ತೀರದ ನಡುವಿನ ಆಳವಿಲ್ಲದ ಸಮುದ್ರವನ್ನು ಏನೆಂದು ಕರೆಯಲಾಗುತ್ತದೆ? ಮರಳು ಪಟ್ಟಿ ಅಂದರೆ ಸ್ಯಾಂಡ್ ಬಾರ್, ಇಂಗ್ಲಿಷಲ್ಲಿ ಸ್ಯಾಂಡ್ ಬಾರ್, ಮತ್ತು ತೀರದ ನಡುವಿನ ಆಳವಿಲ್ಲದ ಸಮುದ್ರವನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಆಪ್ಷನ್ ಎ ಲಗೂನ್ ಎಂದು ಕರೆಯುತ್ತಾರೆ. ಆಳವಿಲ್ಲದ ಒಂದು ಸಮುದ್ರವನ್ನು ಮತ್ತು ಸ್ಯಾಂಡ್ ಬಾರ್ ಅಂದರೆ ಮರಳು ಪಟ್ಟಿ ತೀರದ ನಡುವಿನ ಆಳವಿಲ್ಲದ ಒಂದು ಸಮುದ್ರವನ್ನು ಏನಂತ ಕರಿತೀವಿ ಅಂದರೆ ಆಪ್ಷನ್ ಎ ಲಗೂನ್ ಎಂದು ಕರೆಯುತ್ತೇವೆ.